ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು 31ನೇ ಎಪಿಸೋಡನ್ನು ನಿರ್ಮಿಸಿದ್ದೇನೆ. ಈಗ 32ನೇ ಎಪಿಸೋಡನ್ನು ನಿರ್ಮಿಸುತ್ತಿದ್ದೇನೆ. ಇದರ ಬಗ್ಗೆ ಹೇಳುವುದೇನೆಂದರೆ, ಈಗಾಗಲೇ 31ನೇ ಎಪಿಸೋಡಿನಲ್ಲಿ ಪೂರ್ವ ಭಾಗದ ನಿವೇಶನ ಯಾವ ರೀತಿ ಇರಬೇಕು, ಎಷ್ಟು ಡಿಗ್ರಿಯವರೆಗೆ ಹೊರಳಿರಬೇಕು ಎಂಬುದು ಕೂಲಂಕುಷವಾಗಿ ತಿಳಿಸಿದ್ದೇನೆ. ಆದರೆ ಈಗ 32ನೇ ಎಪಿಸೋಡಿನಲ್ಲಿ ದಕ್ಷಿಣದ ಭಾಗಕ್ಕೆ ಅಭಿಮುಖವಾಗಿರುವಂಥ ಪ್ಲಾಟು ಯಾವ ರೀತಿ ನಿವೇಶನವನ್ನು ಖರೀದಿ ಮಾಡಬೇಕು, ಯಾವ ರೀತಿ ಇರಬೇಕು ಎಂಬುವ ಬಗ್ಗೆ ನಾನು ಕೂಲಂಕುಷವಾಗಿ ಹೇಳುತ್ತಿದ್ದೇನೆ. ಉದಾಹರಣೆಗೆ, ಈಗ ದಕ್ಷಿಣದ ದಿಕ್ಕಿಗೆ ಅನುಗುಣವಾಗಿ ನೀವು ಸರಿಯಾದ ದಿಕ್ಕು ಅಂದರೆ 180 ಡಿಗ್ರಿಯಷ್ಟು ಅದು ದಕ್ಷಿಣದ ದಿಕ್ಕು. 180 ಡಿಗ್ರಿಗಿಂತ ಮೇಲ್ಪಟ್ಟು ಹೋದರೆ 185, 90 ಅಥವಾ 195 ಡಿಗ್ರಿ ವಾಲಿದ್ದೆಯಾದರೆ ಅದು ಸಂಪೂರ್ಣವಾದ ನೈಋತ್ಯದ ನಿವೇಶನ ಸ್ಥಳ ಅಥವಾ ಮನೆ ಮಳಿಗೆ ಎನ್ನಬಹುದು. ಅದಕ್ಕೆ ಅಲ್ಲಿ 180ಕ್ಕಿಂತ ಮೇಲ್ಪಟ್ಟು ಹೋದಂಥ ಸ್ಥಳದಲ್ಲಿ ತಾವೇನಾದರೂ ಅಲ್ಲಿ ಮನೆಯಾಗಲಿ ಮಳಿಗೆಯಾಗಲಿ ಶಾಪ್ ಆಗಲಿ ನಿರ್ಮಿಸಿದ್ದೇ ಆದರೆ ಅಲ್ಲಿ ಎಂದೂ ನೀವು ಜಯಶಾಲಿ ಆಗುವುದಿಲ್ಲ, ಆರೋಗ್ಯವಂತರಾಗುವುದಿಲ್ಲ, ಲಾಭದಾಯಕವಾಗಿರುವುದಿಲ್ಲ. ಅಲ್ಲಿ ಇರುವಂಥ ವಾಸಿಸುವಂಥ ಮಡದಿ ಮಕ್ಕಳು ನಾನಾ ರೀತಿಗೆ ತೊಂದರೆಗೆ ಒಳಗಾಗಿ ಅಯೋಮಯವಾಗಿ ಜೀವನ ಸಾಕಾಗಿ, ಯಾಕೆ ಇದು ನಾನು ಈ ಮನೆಯನ್ನು ನಿರ್ಮಿಸುತ್ತೇನೆ, ಈ ಮಳಿಗೆಯನ್ನು ತೆಗೆದುಕೊಂಡಿದ್ದೇನೆ, ಇಲ್ಲಿ ವ್ಯಾಪಾರವನ್ನು ಮಾಡುತ್ತಿದ್ದೇನೆ, ಸಾಕು ಬೇಕಾಗಿ ಅವನು ಒಂದು ದಿವಸ ಅವನು ಆತ್ಮಹತ್ಯೆಗೆ ಯತ್ನಿಸುವ ಪರಿಸ್ಥಿತಿ ಬರುತ್ತದೆ. ವ್ಯಕ್ತಿಗೆ ಹೆಣ್ಣಾಗಿರಲಿ ಗಂಡಾಗಿರಲಿ ಇದು ಮುಖ್ಯವಾದ ವಿಷಯ. ಅದಕ್ಕೆ 180 ನೀವು ನಿವೇಶನವನ್ನು ತೆಗೆದುಕೊಳ್ಳುವ ಕಾಲಕ್ಕೆ 180 ಡಿಗ್ರಿಗಿಂತ ಕಡಿಮೆ ಇರುವಂಥ, ಅಂದರೆ 170ರಿಂದ 72, 75, ಕನಿಷ್ಠ 180ರ ಒಳಗಡೆ ಒಂದು ಪಾಯಿಂಟ್ ಆದರೂ ದಿಕ್ಸೂಚಿಗೆ ಅನುಗುಣವಾಗಿ ಇಲ್ಲಿ ದಕ್ಷಿಣದ ಭಾಗಕ್ಕೆ ಕಡಿಮೆ ಇರಬೇಕು. ಭಾಳ ಎಚ್ಚರ. ಉತ್ತರ ಭಾಗದಲ್ಲಿ 5 ಪಾಯಿಂಟ್ ಹೆಚ್ಚಾಗುತ್ತದೆ. ಇಲ್ಲಿ ದಕ್ಷಿಣ ಭಾಗದಲ್ಲಿ 5 ಪಾಯಿಂಟು, 5ರಿಂದ 10 ಪಾಯಿಂಟು ಮೈನಸ್ ಆಗುತ್ತದೆ. ಇಲ್ಲಿ 5 ಪಾಯಿಂಟು 10 ಪಾಯಿಂಟು ಜಾಸ್ತಿ ಆದರೆ ಇದು ದಕ್ಷಿಣದ ನೈಋತ್ಯ ಭಾಗ ಆಗುತ್ತದೆ. 180ಕ್ಕಿಂತ ಎಂದು ನೀವು ಜಾಸ್ತಿ ಒಂದೊಂದು ಪಾಯಿಂಟಿಗೆ ಒಂದೊಂದು ಅಪಘಾತಗಳು ಅನ್ನಬಹುದು. 180ರ ಮೇಲೆ ನೀವು ನಿವೇಶನ ದಿಕ್ಸೂಚಿ ತೋರಿಸುತ್ತದೆ ಅಂದರೆ ಅದನ್ನು ಆದಷ್ಟು ಮಟ್ಟಿಗೆ ಆ ನಿವೇಶನವನ್ನು ಕೊಂಡುಕೊಳ್ಳುವುದಕ್ಕೆ ಭಾಳ ವಿಚಾರ ಮಾಡಬೇಕು. ಒಂದು ವೇಳೆ ನೀವು ಈಗಾಗಲೇ ಖರೀದಿ ಮಾಡಿದ್ದಾದರೆ ಅದಕ್ಕೆ ಸರಿಯಾದ ಸೂಕ್ತವಾದ 171ರಿಂದ 72, 75ರ ಡಿಗ್ರಿಯವರೆಗೆ ಬರೋವರೆಗೆ ಈ ನಿಮ್ಮ ಸ್ಥಳವನ್ನು ನಿವೇಶನವನ್ನು ವಾಲಿಸಿಕೊಂಡು ನಿರ್ಮಿಸಿಕೊಳ್ಳಬೇಕು. ಒಂದು ವೇಳೆ ಆ ರೀತಿ ಏನು ಮಾಡದಿದ್ದರೆ ನಿಮ್ಮ ನಿವೇಶನ ಯಾವ ದಿಕ್ಕು ನೋಡುತ್ತಿದೆ ಅದೇ ದಿಕ್ಕಿಗೆ ಅನುಗುಣವಾಗಿ ನೀವು ಗೃಹವಾಗಲಿ ಮಳಿಗೆಯಾಗಲಿ ಶಾಪ್ ಆಗಲಿ ನಿರ್ಮಿಸಿದ್ದಾದರೆ ಅಲ್ಲಿ ನಷ್ಟವಂತೂ ಕಟ್ಟಿಟ್ಟ ಬುದ್ಧಿ. ಅಲ್ಲಿ ನೀವು ಎಷ್ಟೇ ದುಡ್ಡು ಮೂಟೆಗೆ ಎಂದರೆ ಚೀಲಕ್ಕೆ ತಂದು ತುಂಬಿದುಕೊಂಡು ಬಂದರೂ ಅದು ಎಂದು ನಿಮ್ಮನ್ನು ಬಿಡುವುದಿಲ್ಲ, ನಿಮ್ಮನ್ನು ತಿನ್ನುತ್ತಾ ಇರುತ್ತದೆ. ಇದು ಭಾಳ ಎಚ್ಚರಿಕೆ. ನೀವು ನಿಮ್ಮ ನಿವೇಶನ ಆಗಲಿ ಇತರ ನಿವೇಶನವಾಗಲಿ ಅಕ್ಕಪಕ್ಕದ ನಿವೇಶನವಾಗಲಿ ಈ ರೀತಿ ಇದ್ದರೆ ನೀವೇ ನೋಡಿಕೊಂಡರೆ ಅದರ ಬಗ್ಗೆ ಕೂಲಂಕುಷವಾಗಿ ನಿಮಗೆ ತಿಳಿಯುತ್ತದೆ. ನಾವು ಹೇಳುವುದೇನು ಬೇಕಾಗಿಲ್ಲ. ಅದಕ್ಕೆ ನಿವೇಶನ ಆರಿಸಿಕೊಳ್ಳುವ ಕಾಲಕ್ಕೆ ಭಾಳ ಎಚ್ಚರಿಕೆಯಿಂದ ಅದು ನೋಟ ಯಾವ ಡಿಗ್ರಿಗೆ ನೋಟ ಇರುತ್ತದೆ ಎಂಬುದು ಕೂಲಂಕುಷವಾಗಿ ನೋಡಿ ತೆಗೆದುಕೊಳ್ಳಬೇಕು. ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿದರೂ ನಿವೇಶನ ಮನೆಯಾಗಲಿ ಅಂಗಡಿಯಾಗಲಿ ಹೋಟೆಲ್ ಆಗಲಿ ಯಾವುದೇ ಥರದ ಬಟ್ಟೆ ಅಂಗಡಿ ಆಗಲಿ ರೆಡಿಮೇಡ್ ಶಾಪ್ ಆಗಲಿ ಕಿರಾಣಿ ಶಾಪ್ ಆಗಿರಬಹುದು, ನಾನಾ ರೀತಿಯ ಉದ್ಯಮಕ್ಕಾಗಿರಬಹುದು, ಗೃಹ ಪ್ರವೇಶಕ್ಕಾಗಿರಬಹುದು, ಇದು ಯಾವ ರೀತಿಯಾಗಲಿ ಗೃಹಕ್ಕಾಗಲಿ ಯಾವುದಕ್ಕೆ ನೀವು ಖರೀದಿ ಮಾಡಿದರೂ ಅದರಲ್ಲಿ ದುಷ್ಪರಿಣಾಮ ಬೀರುವುದು ಬಿಡುವುದಿಲ್ಲ. ಏನು
180 ಡಿಗ್ರಿಗಿಂತ ಮೇಲ್ಪಟ್ಟು ಒಳ್ಳೆತೆಯ ನಿವೇಶನ ಅಂದರೆ ಅದು ನಿಮಗೆ ಅನುಕೂಲವಾದ ಸ್ಥಳವಲ್ಲ. ಒಂದು ವೇಳೆ ತಿಳಿಯದೋ ನೀವು ನಿವೇಶನವನ್ನು ಖರೀದಿ ಮಾಡಿದ್ದೇ ಆದರೆ, ಇನ್ನು ನಿರ್ವಾಹವಿಲ್ಲ, ಏನು ಮಾಡುವುದು ಎಂಬುದು ಆದರೆ, ಆವಾಗ ಅಲ್ಲಿ ನಿಮ್ಮ ಸ್ಥಳವನ್ನು 175ರವರೆಗೆ ವಾಲುವಾಗಿ ನಿಮ್ಮ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು. ಖರೀದಿ ಮಾಡಿದ್ದೇ ಆದರೆ ನೀವು ನಿಮ್ಮ ಸ್ಥಳವನ್ನು ತಿದ್ದುಪಡಿ ಮಾಡಿಕೊಂಡು 175 ಡಿಗ್ರಿ ಬರೋವರೆಗೆ ತಿದ್ದುಕೊಂಡು, ಆವಾಗ ಅಂದರೆ ಇಲ್ಲಿ 180ಕ್ಕಿಂತ -5 ಪಾಯಿಂಟು ಮೈನಸ್ ಮಾಡಿಕೊಂಡು 175 ತಿದ್ದಿಕೊಂಡು ನೀವು ನಿಮ್ಮ ನಿವೇಶನವನ್ನು ಕಟ್ಟಡ ಮಾಡಿದ್ದೇ ಆದರೆ ಅಲ್ಲಿ ಒಳ್ಳೆಯ ಫಲಗಳು ಸಿಗುತ್ತವೆಂದು ಹೇಳಲು ಇಷ್ಟಪಡುತ್ತೇನೆ. ಹಾಗಾದರೆ ಒಂದು ವೇಳೆ ತಾವು ಅಲ್ಲಿ ನಿವೇಶನಕ್ಕನುಗುಣವಾಗಿ ಮನೆಯನ್ನು ಕಟ್ಟಿದ್ದೇವೆ, ಈಗೇನು ಮಾಡುವುದು? ಇದಕ್ಕೆ ಮನೆಯು ಕಿತ್ತಿ ಕಟ್ಟುವುದಂತೂ ಯಾರಿಗೆ ಅಸಾಧ್ಯವಾದ ಮಾತು. ಆದರೆ ಅದಕ್ಕೂ ಸಹ ಒಂದು ಪರಿಹಾರ ಉಂಟು. ಮನುಷ್ಯನಿಗೆ ಯಾವುದಕ್ಕೆ ಆಗಲಿ ಪರಿಹಾರ ಉಂಟು. ಅಂದರೆ ಈಗಾಗಲೇ ಹೇಳುವಂಥ ಮುಂದಿನ ವಿಷಯ ಸಂಪೂರ್ಣವಾಗಿ ಒಳಿತಾಗದಿದ್ದರೂ ಕನಿಷ್ಠ ಅರ್ಧ ಭಾಗ 50% ಒಳಿತಾಗುವುದುಂಟು. ಏನೆಂದರೆ ನೀವು 180ಕ್ಕಿಂತ 185, 90, 95 ಡಿಗ್ರಿ ವಾಲಿದ್ದೇ ಆದರೆ ಅಲ್ಲಿ ನೀವು ಮನೆಯನ್ನು ನಿರ್ಮಿಸಿದ್ದಾದರೆ ಆ ಮನೆಯಲ್ಲಿ ಕನಿಷ್ಠ ಅಂದರೆ ಆ 180 ಮೇಲ್ಪಟ್ಟು ಎಷ್ಟು ಡಿಗ್ರಿ ಬರುತ್ತದೆ ಅದಕ್ಕೆ ಅಭಿಮುಖವಾಗಿ ದಕ್ಷಿಣದ ನೈಋತ್ಯ ಭಾಗ ಕಾಣದಂತೆ ಕೆಲವೊಂದು ಪರದೆ ಆಕಾರವಾಗಲಿ ಏನೇ ಆಗಲಿ ನಿವೇಶನಕ್ಕಾದರೆ ಪರದೆ ಆಕಾರ ಮಾಡಿಕೊಂಡು ಆ ದಕ್ಷಿಣದ ನೈಋತ್ಯದ ಭಾಗ ನಾವು ಮನೆಯಿಂದ ಹೊರಗೆ ಮುಖ್ಯ ಬಾಗಿಲಿನ ಹೊರಗಡೆ ಬಂದಾಗ ಆ ದಕ್ಷಿಣದ ನೈಋತ್ಯ ಭಾಗ ನೋಟವು ನೋಡದಂತೆ ಇರಬೇಕು. ಆವಾಗ ತಮಗೆ ಒಂದು ಸ್ವಲ್ಪವಾದರೂ ಅರ್ಧ ಭಾಗವಾದರೂ ನಿಮಗೆ ಶುಭದಾಯಕವಾಗಿ ಸಿಗುತ್ತದೆಂದು ನಾನು ಹೇಳಲು ಇಷ್ಟಪಡುತ್ತೇನೆ. ಇದೇ ರೀತಿ ಅದೆಷ್ಟೋ ಮನೆಗಳಿಗೆ, ಅಂಗಡಿಗಳಿಗೆ, ನಿವೇಶನಗಳಿಗೆ ನಾನು ತಿದ್ದುಪಡಿಯನ್ನು ಮಾಡಿ ಕೊಟ್ಟಿದ್ದೇನೆ. ಆ ನಿವೇಶನಗಳು ಅಥವಾ ಮನೆಗಳು, ಅಂಗಡಿಗಳು ಚೆನ್ನಾಗಿ ನಡೆಯುತ್ತಿದ್ದಾವೆ. ಇದಕ್ಕೆ ನೈಋತ್ಯದ ನಿವೇಶನ ಭಾಳ ತೊಂದರೆ ಇರುತ್ತದೆ. ನೈಋತ್ಯದ ನೋಟ ಇರಬಾರದು. ಅದಕ್ಕೆ ಅಲ್ಲಿ ಎಷ್ಟೋ ಅಂಗಡಿಗಳು ತಾವು ಹಾಕಿದ ಬಂಡವಾಳ ಪ್ರತಿ ವರ್ಷ 1 ವರ್ಷ ಬರುವುದರೊಳಗಾಗಿ ಆ ಬಂಡವಾಳ ಇಲ್ಲದಂತೆ ಆಗಿದ್ದಂಥ ವ್ಯಕ್ತಿಗಳು ನನ್ನ ಹತ್ತಿರ ಬಂದು ಅದೆಷ್ಟೋ ಕೇಳಿ ವಿಪರೀತವಾಗಿ ಕೇಳಿದ ಮೇಲೆ ನಾನು ಆ ಮಳಿಗೆಗೆ ನೋಡಿ, ಶಾಪನ್ನು ನೋಡಿ, ಈ ರೀತಿ ನಾನು ಈಗಾಗಲೇ ಹೇಳಿದಂತೆ ದಕ್ಷಿಣದ ನೈಋತ್ಯ ಭಾಗ ನೋಟವು ಬೀರದಂತೆ ಅದಕ್ಕೆ ಯಾವುದೇ ಒಂದು ಪರದೆ ಅಥವಾ ಗ್ಲಾಸ್ ಫಿಟ್ಟಿಂಗ್ ಅಥವಾ ಬೋರ್ಡ್ ಅಥವಾ ಫ್ಲೌಡ್ ಆಕಾರವಾಗಿ ಅದು ನೋಟವನ್ನು ಬೀರದಂತೆ ಮರೆಯು ಮಾಡಿದರೆ ಆವಾಗ ಅಲ್ಲಿ ವಾಸಿಸುವ ವ್ಯಕ್ತಿಗೆ ಕನಿಷ್ಠ 100ಕ್ಕೆ 100 ಇಲ್ಲದಿದ್ದರೂ 100ಕ್ಕೆ 50% ಶುಭದಾಯಕವಾಗುತ್ತದೆಂದು ನಾನು ಈಗಾಗಲೇ ಇಂಥವು ಅದೆಷ್ಟೋ ಮಳಿಗೆಗಳನ್ನು, ಅದೆಷ್ಟೋ ಮನೆಗಳನ್ನು ವಾಲಿಸಿ ತಿರುಗಿ ಮಾಡಿದ್ದು ಉಂಟು. ಇದರ ಬಗ್ಗೆ ಅನುಭವ ಉಂಟು ನನಗೆ. ಅದಕ್ಕೆ ಅಲ್ಲಿ ಅವರು ಚೆನ್ನಾಗಿ ಬಾಳುತ್ತಿದ್ದಾರೆ. ಅಂಗಡಿಯ ಶಾಪುಗಳಲ್ಲಿ ಒಳ್ಳೆಯ ಲಾಭದಾಯಕವಾಗಿ ಇರುತ್ತದೆ ಎಂದು ನನಗೆ ಬಂದು ಹೇಳುತ್ತಿದ್ದಾರೆ. ಸರಿ ಅಂತಂದು ನಾನು ಅದೇ ರೀತಿ ಇನ್ನುಳಿದ ಮಳಿಗೆಗಳನ್ನು ನೈಋತ್ಯದ ಭಾಗದಲ್ಲಿ ದೋಷ ಬಿದ್ದರೆ ಈ ರೀತಿ ಮಾಡಬೇಕೆಂದು ಉಳಿದ ಜನರಿಗೆ ತಿಳಿಸುತ್ತೇನೆ. ಅದಕ್ಕೆ ನನ್ನ ಎಪಿಸೋಡಿಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದರ ಬಗ್ಗೆ ಯಾವುದಾದರೂ ದೀರ್ಘವಾದ ವಿಡಿಯೋ ಆಗಿರುವ ಕಾಲಕ್ಕೆ ತಾವು ಇದನ್ನು ಸಂಪೂರ್ಣವಾದ ಮಾಹಿತಿ ಏನು ತಿಳಿಯದಿದ್ದರೆ ನನಗೆ ಕಾಲ್ ಮಾಡಿ, ನನಗೆ ವಾಟ್ಸಪ್ ಮುಖಾಂತರ ಕಳಿಸಿದರೆ ಉಚಿತವಾಗಿ ನಾನು ಸಲಹೆ ಕೊಡೆಯಬಲ್ಲೆ ಎಂದು ಹೇಳುತ್ತೇನೆ. ಅದಕ್ಕೆ ತಾವು
ಈ ರೀತಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನಿರ್ಮಿಸಿಕೊಳ್ಳಿ ಎಂದು ಹೇಳುತ್ತಾ ನನ್ನ ಈ ಎಪಿಸೋಡನ್ನು ಮುಗಿಸುತ್ತೇನೆ.